ಸಚಿವ ಜಮೀರ್ ಇಲಾಖೆಯಲ್ಲಿ ಗೋಲ್ಮಾಲ್ ಈ ರೀತಿಯ ಆರೋಪವನ್ನು ಮಾಡ್ತಾ ಇರುವಂತದ್ದು ಕಾಂಗ್ರೆಸ್ನ ಹಿರಿಯ ಶಾಸಕ BR ಪಾಟೀಲ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಡಿಯೋ ಕೂಡ ವೈರಲ್ ಆಗಿದೆ. ಈ ಆಡಿಯೋದಲ್ಲಿರುವಂತಹ ಮಾತುಕತೆ ಈಗ ಕುತೂಹಲ ಕಾರಣವಾಗ್ತಿದೆ. ಸಚಿವ ಜಮೀರ್ ಅಹಮದ್ ಇಲಾಖೆಯಲ್ಲಿ ಗೋಲ್ಮಾಲ್ ಆರೋಪ, ಹಣವನ್ನು ನೀಡಿದವರಿಗಷ್ಟೇ ಮನೆ ಮಂಜೂರು ಮಾಡ್ತಾರೆ ಎನ್ನುವಂತಹ ಗಂಭೀರ ಆರೋಪ. ಸ್ವಪಕ್ಷದ ಶಾಸಕ BR ಪಾಟೀಲ್ ಅವರಿಂದಲೇ ಸರ್ಕಾರದ ಮೇಲೆ ಆರೋಪ. ಅಕ್ರಮ ಬಯಲಾದರೆ ಇಡೀ ಸರ್ಕಾರವೇ ಅಲುಗಾಡುತ್ತಾ. ಸಚಿವ ಜಮೀರ್ PA ಮತ್ತು ಶಾಸಕರದ್ದು ಎನ್ನಲಾದಂತಹ ಆಡಿಯೋ ಒಂದು ವೈರಲ್ ಆಗಿದೆ. ಹಣವನ್ನು ಪಡೆದು ಯಾವ ಗ್ರಾಮಕ್ಕೆ ಎಷ್ಟೆಷ್ಟು ಮನೆ ಮಂಜೂರಾಗಿದೆ ಎನ್ನುವಂತಹ ವಿಚಾರ ಕೂಡ ಆಡಿಯೋದಲ್ಲಿ ಉಲ್ಲೇಖವಾಗಿದೆ. ಈ ವಿಷಯ ಹೊರಗಡೆ ಗೊತ್ತಾದರೆ ಸರ್ಕಾರವೇ ಅಲ್ಲಾಡುತ್ತೆ ಅನ್ನುವಂತಹ ವಿಚಾರ ಕೂಡ ಪ್ರಸ್ತಾಪವಾಗಿದೆ. ವಸತಿ ಸಚಿವ ಜಮೀರ್ ಆಪ್ತ ಕಾರ್ಯದರ್ಶಿಗೆ BR ಪಾಟೀಲ್ ಫೋನ್ನಲ್ಲಿ ಎಚ್ಚರಿಕೆ ಕೊಟ್ಟಿರುವಂತಹ ವಿಚಾರ ಕೂಡ ಈ ಆಡಿಯೋದಲ್ಲಿರುವಂಥದ್ದು. ಈ ಮೂಲಕ ಮತ್ತೊಂದು ಹಗರಣದ ತೂಗುಗತ್ತಿ ಸರ್ಕಾರದ ನೆತ್ತಿ ಮೇಲೆ ನೇತಾಡ್ತಾ ಇರುವ ಹಾಗೆ ಕಾಣಿಸ್ತಾ ಇದೆ. ಈಗಾಗಲೇ ವಾಲ್ಮೀಕಿ, ಮೂಡ, ಅಬಕಾರಿ ಹಗರಣ, 60% ಕಮಿಷನ್ನು, ಸ್ಮಾರ್ಟ್ ಮೀಟರ್ ಹಗರಣ, ಈ ರೀತಿಯ ಹಗರಣಗಳ ಸುಳಿಯಲ್ಲಿ ಸಿಲುಕಿಕೊಂಡಿರುವಂತಹ ಸರ್ಕಾರಕ್ಕೆ ಈಗ ಹಿರಿಯ ಶಾಸಕ BR ಪಾಟೀಲ್ ಮತ್ತು ಜಮೀರ್ ಅಹಮದ್ ಖಾನ್ PA ನಡುವೆ ನಡೆದಂತಹ ಈ ಕಾನ್ವರ್ಸೇಷನ್ ಮತ್ತೊಂದು ಸಂಕಷ್ಟವನ್ನು ತಂದಿಡುವಂತಹ ಸಾಧ್ಯತೆ ಇದೆ. ಆಳಂದ ತಾಲೂಕಿನಲ್ಲಿ ಮನೆ ಹಂಚಿಕೆಯಲ್ಲಿ ಗೋಲ್ಮಾಲ್ ಆದಂತಹ ಆರೋಪ, ಭ್ರಷ್ಟಾಚಾರವನ್ನು ಬಯಲು ಮಾಡಿದ್ದಾರೆ ಕಾಂಗ್ರೆಸ್ನ ಹಿರಿಯ ಶಾಸಕ BR ಪಾಟೀಲ್. ತಾಲೂಕಿನಲ್ಲಿ 950 ಮನೆಗಳು ಹಣವನ್ನು ಪಡೆದು ಮಂಜೂರು ಮಾಡಿರುವಂತಹ ಆರೋಪ. ವೈರಲ್ ಆದ ಆಡಿಯೋದಲ್ಲಿ ಜಮೀರ್ PAಗೆ ಹಿರಿಯ ಶಾಸಕ ಕ್ಲಾಸ್ ಅನ್ನು ತೆಗೆದುಕೊಂಡಿದ್ದಾರೆ. ನಾನು ಬಾಯಿ ಬಿಟ್ರೆ ಸರ್ಕಾರ ಅಲ್ಲಾಡುತ್ತೆ ಅಂತ ಹೇಳಿ ಶಾಸಕರು ಎಚ್ಚರಿಕೆ ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಮೂಲಕ ರಾಜ್ಯ ಕಾಂಗ್ರೆಸ್ನಲ್ಲಿ ಈ ಆಡಿಯೋ ಮತ್ತೊಂದು ಹಲ್ಚಲ್ ಸೃಷ್ಟಿಸುವಂತಹ ಎಲ್ಲಾ ಲಕ್ಷಣಗಳು ಕೂಡ ಎದ್ದು ಕಾಣಿಸ್ತಾ ಇದೆ. जी सर्फराज, हाँ साहब आप गलत मत समझो, ताज्जुब की बात है। हाँ राजीव गांधी हाउसिंग कारपोरेशन में जो लोग जाके पैसा देते हैं उनको घर मिला है। हो रहा है क्या, धंधा हो रहा है क्या? साहब राजीव गांधी ऐसा है साहब, आप ऐसा है तो दीजिए। मैं लास्ट टाइम आपको बताया और नहीं, नहीं, हम एक्शन विल टेक एक्शन सर इमीडिएटली. वी हैव नॉट डन लाइक दैट सर. आई मीन इफ दे हैव डन लाइक दैट वी विल सेंड देम बिहाइंड बार सर. भाई मैं बोल रहा हूं सर, क्योंकि मैं सर, अपने सर, सरकार जो भी को सर, ऊपर नहीं सर मैं इल्जाम कैसे लगाता हूँ? नहीं, मेरा सर। मैं जो तजुर्बा आया है, नहीं जो सर, पैसा दिया है उसको घर मिला है। नहीं सर, ऐसा हो ही नहीं सकता सर, क्योंकि घर ही नहीं है तो देंगे कहां से सर? अब कितने घर दिए अब? सर हम लोगों को लास्ट ईयर में जो सर कुछ 10 या 12 हजार घर जब लास्ट टाइम दिए थे सर, जो MLA से मिनिस्टर साहब ने जो रिक्वेस्ट किया, दिस वाज 2 years back when the new government came into power sir. Now we have asked for about 43,000 houses जो लैप्स हो गए, हमको वापस दो बल्कि हम लोग पूछे हैं सर. मेरा सुनिए, किसी को बोला नहीं, जो मेरा लेटर भेजा था वो नहीं हुआ, वही लेटर ग्राम पंचायत के चेयरमैन मेरे पास से लेके गए और पैसा दे के लेके आए घर में। अब हमारी इज्जत क्या रहेगा सर? वो दीजिए सर, कौन सा है? मैं किसी को नहीं बोला, बट आई विल टेक एक्शन सर, लेट मी नो सर. अब वो कैंसिल करके आप ही के देंगे, अगर ऐसा किया है आई विल हैंग दैट फेलो हु हैज डन इट सर 100%. हैंग नहीं, एक आदमी नहीं, बहुत लोगों को हैंग करना पड़ता। आप दो ना, आप मुझे दो सर, एटलीस्ट विल सी व्हाट हैज हैपेंड सर. आप थोड़ा मुझे प्लीज दीजिए सर. ಯಾವ ಕಾಂಗ್ರೆಸ್ ಸಾಲು ಸಾಲು ಹಗರಣಗಳ ವಿರುದ್ಧ ಬೀದಿಗಿಳಿದು ಹೋರಾಟ ಮಾಡಿ ಅಧಿಕಾರದ ಗದ್ದುಗೆ ಏನೇರ್ತೋ, ಈಗ ಅದೇ ಕಾಂಗ್ರೆಸ್ನ ಸಾಲು ಸಾಲು ಹಗರಣಗಳು ಒಂದೊಂದಾಗಿಯೇ ವೈರಲ್ ಆಗ್ತಾ ಇದೆ. ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾಗಿರುವಂಥದ್ದು, ಕಾಂಗ್ರೆಸ್ನ ಒಬ್ಬ ಹಿರಿಯ ಶಾಸಕರು ಸಚಿವರೊಬ್ಬರ PA ಜೊತೆಗೆ ಬಡದಾಡ್ಕೊಳ್ಬೇಕಾದಂತಹ ಪರಿಸ್ಥಿತಿ.